ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಏನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಸೀಸನ್ 12 ಸಂಬಂಧಪಟ್ಟಂಗೆ ಒಂದಿಷ್ಟು ಅಪ್ಡೇಟ್‌ಗಳು ಬರ್ತಾ ಇದೆ. ಜೊತೆಗೆ ಒಂದಿಷ್ಟು ರೂಮರ್ಸ್ ಅಂದ್ರೂ ಅನ್ಕೋಬಹುದು ನೀವು. ಸೊ ತುಂಬಾ ವಿಷಯಗಳಿದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ, ಓಕೆನಾ? ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಳಗ್ಗೆ ಮೋಕ್ಷಿತಾ, ರಜತ್, ಚೈತ್ರ, ಮಂಜು ಆ್ಯಂಡ್ ತ್ರಿವಿಕ್ರಮ್ ಇಷ್ಟು ಜನ ಗೆಸ್ಟ್ ಆಗಿ ಎಂಟ್ರಿ ಕೊಡ್ತಾರೆ. ಬಟ್ ಏನಪ್ಪ ಅಪ್ಡೇಟ್ ಇದಂತೂ ಮೊದಲು ಅಂದರೆ ವೈಟ್ ಕಾರ್ಡ್ ಎಂಟ್ರಿ ಆಗುತ್ತೆ ಅಂತ. ಆ್ಯಂಡ್ ಇವಾಗಲೂ ಕೂಡ ತುಂಬ ಜನ ಕೇಳ್ತಿರೋದು ಏನಪ್ಪ ಅಂದರೆ ವೈಟ್ ಕಾರ್ಡ್ ಎಂಟ್ರಿ ಎಲ್ಲಿ ಅಂತಲೇ ಕೇಳ್ತಿರೋಂಥದ್ದು. ಇದೊಂಥರ ಸರ್ಪ್ರೈಸ್ ಆಗೇ ಇದೆ ಅಂತಲೇ ಹೇಳ್ಬೋದು. ನಮಗೆಲ್ಲರೂ ಗೊತ್ತಿರೋ ಹಾಗೆ 50 ದಿನ ಆದಮೇಲೆ ಪಕ್ಕ ವೈಟ್ ಕಾರ್ಡ್ ಎಂಟ್ರಿ ಇರ್ತಾ ಇತ್ತು ಪ್ರತಿ ಸೀಸನು. ಬಟ್ ಈ ಸೀಸನು ಬಂದಿರಲಿಲ್ಲ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದೆ ವೈಟ್ ಕಾರ್ಡ್ ಎಂಟ್ರಿಗೋಸ್ಕರ. ಇಲ್ಲಿ ಅಪ್ಡೇಟ್ ಇದ್ದು ಕೂಡ ವೈಟ್ ಕಾರ್ಡ್ ಎಂಟ್ರಿ ಅಂತ. ಬಟ್ ಬಂದಿರೋಂಥದ್ದು ಇವ್ರುಗಳು, ಓಕೆನಾ? ಸೊ ಇವಾಗ ಏನಪ್ಪ ಅಂದರೆ ಲೆಕ್ಕಾಚಾರಗಳಿರುವಂಥದ್ದು ಇವರಲ್ಲೇ ಯಾರೋ ಒಬ್ಬರು ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಇದ್ದಾರೆ, ಕಂಟಿನ್ಯೂ ಆಗ್ತಾರೆ ಅನ್ನೋದು ಮಾತುಕತೆಗಳು ಬರ್ತಾ ಇದೆ, ಓಕೆನಾ? ಚೈತ್ರ ಮತ್ತು ರಜತ್ ಇವರಿಬ್ಬರು ಇದ್ದಾರೆ. ರಜತ್ ಅಂತೂ ಆಲ್ಮೋಸ್ಟ್ ಯಾವ್ದು ಫಿಲಮ್ ಅದೆಲ್ಲ ಯಾವುದು ನಾನು ನೋಡ್ದಂಗೆ ಅನಿಸಿಲ್ಲ. ಚೈತ್ರ ಅವ್ರು ಕೂಡ ಅಷ್ಟೇ ಬ್ಲಾಗಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಇವರಿಬ್ಬರಲ್ಲಿ ಯಾರೋ ಒಬ್ಬರು ಆಗ್ಬೋದು, ಅಥವಾ ಇಬ್ಬರು ಕೂಡ ಕಂಟೆಸ್ಟೆಂಟ್ ಆಗಿ ಕಂಟಿನ್ಯೂ ಆಗೋಂಥ ಚಾನ್ಸ್ಗಳು ಇದೆ ಅಂತ ಅನಿಸಿದೆ. ಇದೊಂದು ಗೆಸ್ ಅಂತ ಅನ್ಕೊಳ್ಳಿ. ಯಾಕಂದರೆ ಇವಾಗ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಅಪ್ಡೇಟ್ ನೋಡಿದ್ರೆ ಇವರಲ್ಲಿ ಯಾರೊಬ್ರು ಕಂಟೆಸ್ಟೆಂಟ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ರಜತ್ ಆಗಿರ್ಬೋದಾ ಚೈತ್ರ ಇರ್ಬೋದು ಅಂತ ಒಂದು ಕನ್ಫ್ಯೂಷನ್ ಬರ್ತಾ ಇದೆ. ಆ್ಯಂಡ್ ನನಗೆ ಅನಿಸ್ತು ಅಂದರೆ ರಜತ್ ಇರ್ಬೋದು ಅಂತ ಅನ್ಕೊಂಡೆ. ಬಟ್ ಏನಪ್ಪ, ರಜತ್ ಅವ್ರದ್ದು ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಆಲ್ರೆಡಿ ಪ್ರೀವಿಯಸ್ ಸೀಸನ್ ಅವ್ರು ಫೈನಲಿಸ್ಟ್ ಆಗಿರೋ, ಆ್ಯಂಡ್ ಈ ಸೀಸನ್ ಇದ್ರೂ ಕೂಡ ಫೈನಲಿಸ್ಟ್ ಆಗಬೇಕಾಗುತ್ತೆ. ಆವಾಗ ಯಾರಿಗೂ ಅನ್ಫೇರ್ ಆಗಲ್ವಾ? ಮತ್ತು ಇವರಲ್ಲಿ ಯಾರಾದರೂ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಒಂದು ರೀತಿ ಅನ್ಫೇರ್ ಅಲ್ವಾ ಅಂತ ಅನಿಸುತ್ತೆ. ಬಟ್ ನನ್ನ ಪರ್ಸನಲಿ ಕೇಳಿದ್ರೆ ರಜತ್ ಅವರು ಈ ಬಿಗ್ ಬಾಸ್ ಮನೇಲಿ ಕಂಟಿನ್ಯೂ ಆಗಬೇಕು ಅಂತ ಅನ್ಸುತ್ತೆ. ಯಾಕಂದರೆ ನೀವು ಈ ಬಿಗ್ ಬಾಸ್ ಮನೇಲಿ ಅಬ್ಸರ್ವ್ ಮಾಡಿ ಗೈಸ್, ಒಂದು ಸೈಡ್ ಹೋಗ್ತದೆ ಗೇಮು. ಆ್ಯಂಡ್ ಬೇರೆ ಸ್ಪರ್ಧಿಗಳು ಗಿಲ್ಲಿ ವಿರುದ್ಧ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಮಾತಾಡೋದು ಇಲ್ಲ, ಸುಮ್ಮನೆ ಸೈಲೆಂಟಾಗಿ ಹೋಗ್ತಾರೆ. ಬಟ್ ರಜತ್ತು ಅಥವಾ ಬೇರೆ ಸ್ಪರ್ಧಿಗಳು ಯಾರು ಇದ್ದರೆ ಅವರು ಸ್ವಲ್ಪ ಅವರನ್ನೆಲ್ಲ ನೋಡಿದ್ದಾರೆ, ಜೊತೆಗೆ ಇಲ್ಲಿ ಬಂದಾಗ ಹೆಂಗಿರ್ಬೇಕು ಅನ್ನೋದು ಕೂಡ ಐಡಿಯಾ ಇರುತ್ತೆ. ಸೊ ಅವ್ರು ಏನು ಮಾಡಬೇಕು ಅದು ಕೆಲಸಗಳನ್ನ ಮಾಡ್ತಾರೆ ಅಂತ ಅನ್ಸುತ್ತೆ. ಅದರಲ್ಲೂ ರಜತ್ ಇದ್ರಂತೂ ಗೇಮ್ ಡಿಫ್ರೆಂಟ್ ಕಡೆನೇ ಹೋಗುತ್ತೆ ಅಂತ ಅನ್ಸುತ್ತೆ. ಚೆನ್ನಾಗಿ ಇಂಟ್ರೆಸ್ಟಿಂಗ್ ಬರೋವಾಗ ಮಾಡ್ತಾರೆ. ಸೊ ರಜತ್ ಅದೇ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ರಜತ್ ಅವರೇ ಆಗುವಂಥ ಚಾನ್ಸ್ಗಳು ಇದೆ ಅಂತ ಅನಿಸ್ತಿದೆ. ಯಾಕಂದರೆ ನಾನು ಸ್ಟೋರಿಗಳು ನೋಡ್ತಿದ್ದೆ, ತುಂಬ ಜನ ಶೇರ್ ಮಾಡ್ತಿದ್ರಿ. ನೋಡಿ, ಮತ್ತೆ ವೈಟ್ ಕಾರ್ಡ್ ಆಗಿ ಬಿಗ್ ಬಾಸ್ ಸೀಸನ್ 12 ಮನೆಗೆ ಬಂತು ಗೂಳಿ, ರಿಯಲ್ ಎಂಟರ್ಟೈನರ್ ಈಸ್ ಬ್ಯಾಕ್ ಅಂತ ಹಾಕಿ ಮೆನ್ಷನ್ ಮಾಡಿ ಹಾಕಿದ್ದಾರೆ. ಇದನ್ನ ಸ್ಟೋರಿ ಕೂಡ ಹಾಕೊಂಡಿದ್ದಾರೆ. ರಜತ್ ಅವರ ವೈಫೈ ಹ್ಯಾಂಡಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಇದೆಲ್ಲ ನೋಡ್ಬಿಟ್ಟು ಹಾಕೊಂಡಿರ್ತಾರೆ ಅಂದರೆ ವೈಟ್ ಕಾರ್ಡ್ ಅಂತ ಕನ್ಫರ್ಮ್ ಮಾಡ್ತಿದ್ದಾರೆ ಹಂಗಾರೆ, ಗೊತ್ತಿಲ್ಲ, ಓಕೆನಾ? ನನ್ನ ಪ್ರಕಾರ ಇದು ಕನ್ಫರ್ಮ್ ಮಾಡಿದ ರೀತಿನೇ. ಬರೀ ಒಂದು ಪೋಸ್ಟ್ ಅಲ್ಲ, ಇನ್ನೊಂದು ಪೋಸ್ಟ್ ಇದೆ. ಸೊ ಇಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಮತ್ತೆ BBK12 ವೈಟ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟ ರಜತ್ ಬುಜ್ಜಿ ಅಂತ ಕೂಡ ಹಾಕಿದ್ದಾರೆ. ಇದನ್ನು ಯಾವ ಪರ್ಸ್ಪೆಕ್ಟಿವಿಂದ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಾಕಿರೋದಂತೂ ಕನ್ಫರ್ಮು ಬುಜ್ಜಿಯವರ ಅಕೌಂಟಲ್ಲೇ, ಅಂದರೆ ರಜತ್ ಅವರ ಅಕೌಂಟಲ್ಲೇ ಕನ್ಫರ್ಮ್ ಆಗಿರೋಂಥದ್ದು. ಆ್ಯಂಡ್ ಕೆಲವೊಂದು ಅಪ್ಡೇಟ್ಗಳು ಕೇಳಿದಾಗಲೂ ಕೂಡ ರಜತ್ ಅವರೇ ಅಂತ ಕೂಡ ಬರ್ತಾ ಇದೆ. ಸೊ ನನ್ನ ಪ್ರಕಾರ ಕೂಡ ರಜತ್ ಅವರೇ ಅಂತ ಅನ್ಸುತ್ತೆ. ಯಾಕಂದರೆ ಈ ಸೀಸನ್ ಒಂದೇ ಥರ ಹೋಗ್ತದೆ, ಅಪ್ಪು ಇಲ್ಲ ಡೌನು ಇಲ್ಲ, ಆ ಥರ ಒಂದೇ ಲೆವೆಲ್ಗೆ ಹೋಗ್ತದೆ. ಸೊ ಈ ಲೆವೆಲ್ನ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಮಾಡಬೇಕಾದ್ರೆ ಈ ವ್ಯಕ್ತಿ ಬೇಕು ಅಂತ ಅನಿಸುತ್ತೆ. ಸೊ ನನ್ನ ಪ್ರಕಾರ ಇವರೇ ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಅನಿಸುತ್ತೆ. ವೆಯ್ಟ್ ಮಾಡಿ ನೋಡೋಣ. ಆ್ಯಂಡ್ ಇದನ್ನು ಬಿಟ್ಟು ಇನ್ನೂ 3 ಜನ 4 ಜನ ಬರ್ತಾರೆ ಅನ್ನೋ ಕಥೆಗಳು ಕೂಡ ಬರ್ತಾ ಇದೆ. ಅದೇ ಒಂದು 6 ಇದೆಲ್ಲ ಇದೆಯಲ್ಲ ಲೈವಲ್ಲಿ, ಸೊ ಆ ಕತೆ. ಸೊ ಅಲ್ಲಿ ಒಟ್ಟು 5 ಜನ ಬಂದಿರು, 9 ಟೋಟಲ್ ಏನೋ ಇತ್ತು ಅಂತೇನೋ ಅಂತಿದ್ರು. ಸಾರಿ ನೋಡ್ರಿ, ಇನ್ನೂ 4 ಜನ ಬರಬೇಕಾಗಿತ್ತು. ಆ್ಯಂಡ್ ಪ್ರೀವಿಯಸ್ ಸೀಸನ್ ಅದರಲ್ಲೇ ತುಂಬ ಜನ ಕಂಟೆಸ್ಟೆಂಟ್ ಇದ್ರಲ್ಲ, ಅವರೊಂದು 3-4 ಜನ ಬರ್ತಾರೆ ಅಂತ ಹೇಳ್ತಾರೆ. ಅಥವಾ ಇನ್ನೊಬ್ರು ವೈಟ್ ಕಂಟೆಸ್ಟೆಂಟೇ ಬರ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಥರ ಅಪ್ಡೇಟ್ಗಳಂತೂ ಬರ್ತಾ ಇದೆ ಗೈಸ್. ಯಾವ ಸತ್ಯ ಆಗುತ್ತೆ, ಯಾವ ಸುಳ್ಳಾಗುತ್ತೆ ಅಂತ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಬಟ್ ನನ್ನ ಪ್ರಕಾರ ರಜತ್ ಅವ್ರದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ಬೋದು ಅಂತ ಅನಿಸಿದೆ. ಬಿಕಾಸ್ ಈ ಸೀಸನ್ ಹೋಗ್ತಿರೋ ರೀತಿಗಳು ನೋಡಿದಾಗ, ಮತ್ತು ಯಾವ ವ್ಯಕ್ತಿ ಆಡುವಂಥ ರೀತಿ ನೋಡಿದಾಗ. ಸೊ ಏನಾಗುತ್ತೆ ಅನ್ಕತೆ ಅಂತ ವೆಯ್ಟ್ ಮಾಡಿ ನೋಡೋಣ. ಬಟ್ ಏನಪ್ಪ ಅಂದರೆ, ನಿಮ್ಗೆ ಅನಿಸುತ್ತೆ ಗೈಸ್, ಇಲ್ಲಿ ಯಾರು ಈ ಸೀಸನ್ ಕಂಟೆಸ್ಟೆಂಟಾಗಿ ಕಂಟಿನ್ಯೂ ಆಗಬೇಕಂತ ನಿಮ್ಗೆ ಅನಿಸುತ್ತೆ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.